ಹಾಯ್ ಫ್ರೆಂಡ್ಸ್, ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸಾಂಪ್ರದಾಯಿಕ ಶೈಲಿಯಲ್ಲಿ ನಮ್ಮ ಅಮ್ಮ ಮಾಡುವ ರೀತಿಯಲ್ಲಿ ಕಡಲೆಬೇಳೆ ಪಾಯಸವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಕೇವಲ ಒಂದು 10 ನಿಮಿಷದಲ್ಲಿ ಇದನ್ನು ನೀವು ಮಾಡಿ ಮುಗಿಸ್ಬೋದು. ತುಂಬಾ ರುಚಿಯಾಗಿರುವಂತಹ ಈ ಕಡಲೆಬೇಳೆ ಪಾಯಸವನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಆದರೆ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಮೊದಲಿಗೆ ನಾನು ಇದರಲ್ಲಿ ಅರ್ಧ ಕಪ್ನಷ್ಟು ಕಡಲೆಬೇಳೆಯನ್ನು ಸುಮಾರು 2 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿದ್ದೀನಿ. ಇದು ನೀರಿನಲ್ಲಿ ನೆನೆಸೋದ್ರಿಂದ ತುಂಬ ಚೆನ್ನಾಗಿ ಬೇಗ ಕೂಡ ಬೇಯುತ್ತೆ. ಈಗ ಇದರ ನೀರನ್ನೆಲ್ಲ ಬಸಿದು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾವಿದನ್ನು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಬೇಕು, ಆವಾಗ ತುಂಬ ಚೆನ್ನಾಗಿ ಬೇಯುತ್ತೆ ಇದು. ನಂತರ ನಾನಿದಕ್ಕೆ ಅರ್ಧ ಕಪ್ನಷ್ಟು ಕಡಲೆಬೇಳೆ ಹಾಕಿರೋದು 2 ಕಪ್ನಷ್ಟು ನೀರು ಸೇರಿಸ್ತಾ ಇದ್ದೀನಿ. ನೀವು ಕುಕ್ಕರ್ನಲ್ಲಿ ಬೇಡ ಅಂದರೆ ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೊಳ್ಬೋದು, ಆಗ ಇದು ಒಂದು ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ನಂತರ ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನು 4 ವಿಷಲ್ ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಂ ಊರಿನಲ್ಲಿ ಬೇಯಿಸ್ಕೊಳ್ಬೇಕು. ಈಗ ಇದರಲ್ಲಿ 2 ಟೀ ಸ್ಪೂನ್ನಷ್ಟು ಅಕ್ಕಿಯನ್ನು ನಾನು ನೀರಿನಲ್ಲಿ ನೆನೆ ಹಾಕಿದ್ದೇನೆ. ಸುಮಾರು ಒಂದು 15 ನಿಮಿಷ ನೆನೆ ಹಾಕಿದರೆ ಸಾಕಾಗುತ್ತೆ. ಅಕ್ಕಿ ನೀವು ದೋಸೆ ಅಕ್ಕಿ ಅಥವಾ ತಿಂಡಿ ಮಾಡುವಂತಹ ಯಾವುದೇ ಅಕ್ಕಿ, ಊಟದ ಅಕ್ಕಿ ಕೂಡ ಬಳಸ್ಬೋದು. ಇದರಲ್ಲಿ ಸುಮಾರು 3/4 ಕಪ್ನಷ್ಟು ತೆಂಗಿನ ತುರಿ ಇದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಈ ನೆನೆ ಹಾಕಿರುವಂತಹ ಅಕ್ಕಿಯ ನೀರನ್ನು ಬಸಿದು ಹಾಕ್ತಾ ಇದ್ದೀನಿ. ನಂತರ 2 ಏಲಕ್ಕಿಯನ್ನು ಹಾಕ್ತಾ ಇದ್ದೀನಿ. ಸಿಪ್ಪೆ ತೆಗೆಯೋದೇನು ಬೇಡ, ಹಾಗೇನೆ ಹಾಕ್ಬೋದು. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಬಿಕೊಳ್ಬೇಕು. ಎಷ್ಟು ಅಂದರೆ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಇದನ್ನು ನೋಡಿ, ಈ ರೀತಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ತೋರಿಸ್ತೀನಿ ನಿಮಗೆ. ಬೆಣ್ಣೆ ಥರ ಇರಬೇಕು, ಮುಟ್ಟಿದರೆ ಎಷ್ಟು ಸ್ಮೂತಾಗಿ ಬಂದಿದೆ. ಈ ಥರ ರುಬ್ಬಿಕೊಳ್ಳಿ. ಬನ್ನಿ ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನೋಡೋಣ. ಈಗ ಕಡಲೆಬೇಳೆ ಬೆಂದು ರೆಡಿಯಾಗಿದೆ ನೋಡಿ, ಈ ರೀತಿ ಸಾಫ್ಟಾಗಿ ಬೆಂದಿದೆ. ನಂತರ ಇದನ್ನೊಂದು ದಪ್ಪ ತಳತೆಗೆ ಪಾತ್ರೆಗೆ ಹಾಕಿಬಿಟ್ಟು ಒಲೆ ಮೇಲೆ ಇಡ್ತಾ ಇದ್ದೀನಿ. ಇದಕ್ಕೆ ಅರ್ಧ ಕಪ್ನಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲದಲ್ಲಿ ಕಸ ಏನು ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಈ ರೀತಿ ಹಾಕ್ಬೋದು. ಇಲ್ಲಾಂದರೆ ಬೆಲ್ಲವನ್ನು ಒಂದು ಸ್ವಲ್ಪ ನೀರು ಹಾಕಿ ಶೋಧಿಸಿಬಿಟ್ಟು ಇದಕ್ಕೆ ಹಾಕ್ಕೊಳ್ಳಿ. ಈಗ ಬೆಲ್ಲ ಮತ್ತು ಈ ಬೇಳೆ ಸ್ವಲ್ಪ ಕುದಿಯೋದಕ್ಕೆ ಬಿಡಿ. 1 ನಿಮಿಷ ಕುದಿಸಿದರೆ ಸಾಕು. ನಂತರ ಈ ರುಬ್ಬಿದ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ಕಲಿಸುವಾಗ ನಾನು ಸ್ವಲ್ಪ ಲೇಟ್ ಆಯಿತು, ಸಣ್ಣ ಸಣ್ಣ ಮುದ್ದೆಗಳಾಗಿದೆ. ಈಗ ಈ ರೀತಿ ಮಾಡ್ಕೊಂಡು ಅದನ್ನು ಚೆನ್ನಾಗಿ ಸರಿ ಮಾಡ್ಕೋಬೇಕು. ಬೇಗ ಮಾಡಿದರೆ ಎಲ್ಲ ಸರಿ ಆಗಿಬಿಡುತ್ತೆ. ತುಂಬ ಹೊತ್ತಾಗಿಬಿಟ್ರೆ ಅದು ಕಂಪ್ಲೀಟಾಗಿ ಬೆಂದು ಗಟ್ಟಿಯಾಗಿಬಿಡುತ್ತೆ. ಆಮೇಲೆ ನಾವು ಅದನ್ನು ಸರಿ ಮಾಡಲಿಕ್ಕಾಗೋದಿಲ್ಲ. ತುಂಬ ಬೇಗ ಮಾಡ್ಕೊಳ್ಳಿ. ಮತ್ತು ನೀರು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಹಾಕಿದ ತಕ್ಷಣ ನೀವು ತಿರುಗಿಸ್ಕೊಳ್ಬೇಕು ಈ ರೀತಿ ಸೌಟಲ್ಲಿ. ಇಲ್ಲಾಂದರೆ ನಾವು ಅಕ್ಕಿ ಹಾಕಿದ್ದೀವಲ್ವ, ಅದು ಗಟ್ಟಿಯಾಗಿಬಿಡುತ್ತೆ. ತಕ್ಷಣ ಈ ರೀತಿ ತಿರುಗಿಸ್ಕೊಳ್ಬೇಕು. ಇದಕ್ಕೆ ನೀವು ವಾಪಸ್ ಹಾಲು ಏನು ಹಾಕೋದೇನು ಬೇಡ. ಯಾಕೆಂದರೆ ನಾವು ತೆಂಗಿನ ತುರಿಯನ್ನು ಪೇಸ್ಟ್ ಮಾಡಿದ್ದೀವಲ್ವ, ಅದೇ ದಪ್ಪ ಇರೋದ್ರಿಂದ ಇದಕ್ಕೆ ನೀರೇ ನೀವು ಸೇರಿಸ್ಕೊಳ್ಬೋದು. ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳಿ. ಒಂದು ಸ್ವಲ್ಪ ಜಾಸ್ತಿನೇ ನೀರು ಹಾಕೋಬೇಕಾಗುತ್ತೆ. ಯಾಕೆಂದರೆ ನಾವು ಅಕ್ಕಿ ಪೇಸ್ಟ್ ಹಾಕಿರೋದ್ರಿಂದ ಅದು ಆಮೇಲೆ ದಪ್ಪ ಆಗ್ತಾ ಬರುತ್ತೆ. ಸ್ವಲ್ಪ ಇನ್ನೂ ಕೂಡ ನೀರು ಹಾಕ್ತಾ ಇದ್ದೀನಿ. ಅಕ್ಕಿ ಪೇಸ್ಟ್ ಹಾಕಿರೋದ್ರಿಂದ ಇದು 1-2 ಕುದಿಯಾದರೂ ಬರಬೇಕು. ಚೆನ್ನಾಗಿ 1-2 ಕುದಿ ಬಂದ ಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಬೇಕು. ಬೆಲ್ಲದ ಸಿಹಿ ನೋಡಿಕೊಂಡು ನಾನಿಲ್ಲಿ ಒಂದು 3 ಸ್ಪೂನಷ್ಟು ಬೆಲ್ಲ ಇನ್ನೂ ಕೂಡ ಹಾಕ್ತಾ ಇದ್ದೀನಿ. ಕಡಲೆಬೇಳೆ ಪಾಯಸ ಹೆಸರುಬೇಳೆ ಥರ ತುಂಬ ದಪ್ಪ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಸ್ವಲ್ಪ ಅಕ್ಕಿ ಮತ್ತು ಈ ತೆಂಗಿನ ತುರಿಯನ್ನು ನುಣ್ಣಗೆ ರುಬ್ಬಿ ಹಾಕೋದ್ರಿಂದ ಪಾಯಸದಲ್ಲಿ ಥಿಕ್ನೆಸ್ ಬರುತ್ತೆ. ತುಂಬ ರುಚಿಯಾಗಿ ಕೂಡ ಇರುತ್ತೆ. ಒಂದು ಸರ್ತಿ ನೀವು ಈ ರೀತಿ ಮಾಡಿ ನೋಡಿ. ಕಾಯಿ ಹಾಲು ಹಾಕಿ ಕೂಡ ನೀವು ಮಾಡ್ಕೊಳ್ಬೋದು, ಆದರೆ ಈ ರೀತಿ ರುಬ್ಬಿ ಹಾಕೋದ್ರಿಂದ ನಿಮಗೆ ತುಂಬ ರುಚಿಯಾಗಿ ಬರುತ್ತೆ ಪಾಯಸ. ಈಗ ಚೆನ್ನಾಗಿ ಇದು ಕುದಿ ಬರ್ತಾ ಇದೆ. ಕೊನೆಯದಾಗಿ 1 ಚಿಟಿಕೆಯಷ್ಟು ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. ಬೆಲ್ಲದಲ್ಲಿ ಈಗಾಗಲೇ ಉಪ್ಪು ಇರುತ್ತೆ ಅದರಲ್ಲಿ ಸ್ವಲ್ಪ, ಆದ್ರೂ 1 ಚಿಟಿಕೆಯಷ್ಟು ಉಪ್ಪು ಹಾಕಿದರೆ ರುಚಿ ತುಂಬ ಚೆನ್ನಾಗಿ ಇರುತ್ತೆ. ಪಾಯಸ ತುಂಬ ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಒಲೆಯಿಂದ ಇದನ್ನು ಕೆಳಗಿಳಿಸ್ತಾ ಇದ್ದೀನಿ. ಗೋಡಂಬಿ ದ್ರಾಕ್ಷಿ ಹಾಕೊಳ್ಳೋಣ. 3 ಸ್ಪೂನ್ನಷ್ಟು ತುಪ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಗೋಡಂಬಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ದ್ರಾಕ್ಷಿ ಹಾಕೊಳ್ಳೋಣ.
ಈಗ ಇದನ್ನು ಪಾಯಸಕ್ಕೆ ಸೇರಿಸ್ತಾ ಇದ್ದೀನಿ. ವಾವ್, ಸೂಪರಾಗಿ ಪಾಯಸ ರೆಡಿಯಾಗಿದೆ ನೋಡಿ. ಕಲರ್ ನೋಡಿದ್ರೇ ಸೂಪರಾಗಿದೆ ಅಲ್ವಾ. ತುಂಬ ಬೇಗ ಆಗುತ್ತೆ, ಏನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಕುಕ್ಕರ್ನಲ್ಲಿ ಕಡಲೆಬೇಳೆಯನ್ನು ಬೇಯಕ್ಕಿಟ್ಟು ಆಮೇಲೆ ನೀವು ತೆಂಗಿನ ತುರಿ, ಬೆಲ್ಲ ಎಲ್ಲ ಅದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಕೇವಲ 10 ನಿಮಿಷದಲ್ಲಿ ಪಾಯಸ ರೆಡಿ ಆಗಿಬಿಡುತ್ತೆ. ತುಂಬಾ ರುಚಿಯಾಗಿರುತ್ತೆ. ಒಂದ್ಸರ್ತಿ ನೀವು ಈ ರೀತಿ ಕೂಡ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.